ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟೆಕ್ನೋ ಫ್ಯಾಂಟಮ್ X2. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಹೇಗಿದೆ ಮತ್ತು ಅದರ ಒಂದು ಪ್ರೈಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಎಲ್ಲದ್ರ ಬಗ್ಗೆನೂ ತಿಳಿಸ್ತೀನಿ. ವಿಡಿಯೋನ ಫುಲ್ ಆಗಿ ನೋಡಿ. ಸೊ ಸ್ಮಾರ್ಟ್ ಫೋನ್ ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ. ಸೊ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಈ ರೀತಿ ಇದೆ. ಇದನ್ನು ಸೈಡಿಗೆ ಇಟ್ಟು ಇನ್ನು ಬಾಕ್ಸ್ನಲ್ಲಿ ಬೇರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಒಂದು ಸಿಮ್ ಇಜೆಕ್ಟಿಂಗ್ ಪಿನ್, 12 ತಿಂಗಳು ಪ್ಲಸ್ 1 ತಿಂಗಳು ಎಕ್ಸ್ಟ್ರಾ ವಾರಂಟಿ ಇರುತ್ತೆ ಇದಕ್ಕೆ. ಸೂಪರ್ ಅಲ್ವಾ? ಮತ್ತೆ ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಟೈಪ್ ಸಿ ಇಂಟರ್ಫೇಸ್ ಇರುವಂತಹ ಒಂದು ಏರ್ಫೋನ್ಸ್ ಅನ್ನ ಕೊಟ್ಟಿದ್ದಾರೆ. ಒಳ್ಳೆ ವಿಷಯ. ಟೈಪ್ ಸಿ ನ ಚಾರ್ಜಿಂಗ್ ಕೇಬಲ್, 45 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6.8 ಇಂಚ್ ನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಮತ್ತೆ ಎರಡು ಸೈಡ್ ಕೂಡ ನಮಗೆ ಒಂದು ಕರ್ವ್ಡ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಸೊ ಸಕ್ಕದಾಗಿದೆ ಅಂತಾನೆ ಹೇಳಬಹುದು. ಮತ್ತೆ 32 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇನ್ನು ಸೈಡ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಸ್ ಗಳು ಮತ್ತು ಪವರ್ ಬಟನ್. ಇನ್ನು ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ. ಸೊ ಸೆನ್ಸಾರ್ ಸ್ಪೀಡ್ ಅನ್ನ ನೋಡೋಣ. ವಾವ್, ಸೆನ್ಸಾರ್ ಸ್ಪೀಡ್ ಅಂತೂ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಮತ್ತೆ ಟಾಪ್ ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬಾಟಮ್ ನಲ್ಲಿ ನೋಡೋದಾದ್ರೆ ಸ್ಪೀಕರ್ ಔಟ್ಪುಟ್, ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್, ಸಿಮ್ ಟ್ರೇ. ಇದರಲ್ಲಿ ನಾವು 2 ಸಿಮ್ ಅನ್ನ ಹಾಕೊಬಹುದು. 2 ಸಿಮ್ ಕೂಡ 5G ಸಪೋರ್ಟ್ ಆಗುತ್ತೆ. ಇನ್ನು ಈ ಒಂದು ಫೋನ್ ನ ಬ್ಯಾಕ್ ಸೈಡ್ ನೋಡೋದಾದ್ರೆ ಎಷ್ಟು ದೊಡ್ಡ ಕ್ಯಾಮ್ರಾಸ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಹಂಗೆ ಅಟ್ರಾಕ್ಟಿವ್ ಆಗಿದೆ. ಸೊ ಡಿಸೈನ್ ಕೂಡ ಸೂಪರ್ ಆಗಿದೆ. ಇನ್ನು ಕ್ಯಾಮ್ರಾ ಸೆನ್ಸಾರ್ ಸೈಜ್ ಅಂತ ನೋಡೋದಾದ್ರೆ 64 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮ್ರಾನ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. OS ಸಪೋರ್ಟ್ ಇರೋದ್ರಿಂದ ಒಳ್ಳೆ ಒಂದು ಪಿಕ್ಚರ್ ಕ್ವಾಲಿಟಿನೂ ಸಿಗುತ್ತೆ. ಮತ್ತೆ ವಿಡಿಯೋಸ್ ನಲ್ಲೂ ಕೂಡ ಒಳ್ಳೆ ಸ್ಟೆಬಿಲೈಸೇಷನ್ ಸಿಗುತ್ತೆ. ಮತ್ತೆ 13 ಮೆಗಾ ಪಿಕ್ಸೆಲ್ ನ ವೈಡ್ ಆಂಗಲ್ ಕ್ಯಾಮ್ರಾ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇದರ UI ಅಂತ ನೋಡೋದಾದ್ರೆ ಫುಲ್ ಸ್ಮೂತ್ ಆಗಿ ರನ್ ಆಗ್ತಾ ಇದೆ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಎಲ್ಲ ಸ್ವಲ್ಪ ಫಾಸ್ಟ್ ಆಗಿನೇ ಇದೆ ಅಂತಾನೆ ಹೇಳಬಹುದು. ಸೊ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ. ಒಳ್ಳೆ ಒಂದು ಸ್ಮೂತ್ ಆದ ಡಿಸ್ಪ್ಲೇ, ಸ್ಮೂತ್ ಆದ ಒಂದು UI ಅನ್ನ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ವರ್ಷನ್ ನೋಡ್ಬೇಕಂದ್ರೆ HiveOS 12 ನಲ್ಲಿ ರನ್ ಆಗ್ತಾ ಇದೆ, ಆಂಡ್ರಾಯ್ಡ್ 12 ನ ಬೇಸ್ ಮೇಲೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ MediaTek ನ Dimensity 9000 ಅನ್ನೋ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರೊಸೆಸರ್ ಏನಿದೆ ಇದು 4 ನ್ಯಾನೋಮೀಟರ್ ನಲ್ಲಿ ಮಾಡಲಾಗಿದ್ದು ಒಳ್ಳೆ ಒಂದು ಬ್ಯಾಟರಿ ಎಫಿಷಿಯಂಟ್ ಆಗಿದೆ. ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಪ್ರೊಸೆಸರ್ ಅಂತಾನೆ ಹೇಳಬಹುದು. ಹಾಗೂ ಈ ಒಂದು ಪ್ರೊಸೆಸರ್ ಏನಿದೆ ಇದು 5G ಸಪೋರ್ಟೆಡ್ ಆಗಿದ್ದು ಸೊ ಇಂಡಿಯಾದಲ್ಲಿ ಸಪೋರ್ಟ್ ಆಗುವಂತಹ ಎಲ್ಲಾ 5G ಬ್ಯಾಂಡ್ಸ್ ಅನ್ನು ಇದು ಹೊಂದಿದೆ. ಸೊ ಗೇಮಿಂಗ್ ಆಡಕ್ಕಂತಾನೆ ಮಾಡಿರುವಂತಹ ಸ್ಮಾರ್ಟ್ ಫೋನ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಒಳ್ಳೆ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ ಹಾಗೂ ವೇಪರ್ ಕೂಲಿಂಗ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಸೊ ಇದರ ಮೂಲಕವಾಗಿ ನೀವು ಗೇಮ್ ಆಡೋತಿಗೆ ಹೀಟ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಇದನ್ನ ಟೆಸ್ಟ್ ಮಾಡಿ AnTuTu ಬೆಂಚ್ ಮಾರ್ಕ್ಸ್ ಇದೆ. ಇನ್ನು ಇದರ ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ 64 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾನ ಯೂಸ್ ಮಾಡಿದರೆ f1.65 ನ ಅಪರ್ಚರ್ ನ ಜೊತೆಗೆ ಇದು ಫೇಸ್ ಡಿಟೆಕ್ಷನ್, ಆಟೋ ಫೋಕಸ್ ಅನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಇದರ ಒಂದು ಸೆನ್ಸಾರ್ ಅನ್ನ ನೋಡೋದಾದ್ರೆ 7th ಜನರೇಷನ್ ನ ಇಮೇಜಿಕ್ 790 ISP ಅನ್ನೋ ಒಂದು ಸೆನ್ಸಾರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಪಿಕ್ಚರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ನಾನು ಇದರಲ್ಲಿ ತೆಗೆದಿರುವಂತಹ ಫೋಟೋ ಕ್ವಾಲಿಟಿಯನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಕೊಬಹುದು. ಇದೆಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಫೋಟೋಸ್. ಸೊ ನನಗಂತೂ ಈ ಎಲ್ಲ ಫೋಟೋಸ್ಗಳು ತುಂಬಾನೇ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಒಳ್ಳೆ ಒಂದು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಸೊ ಕ್ಯಾಮ್ರಾ ಕ್ವಾಲಿಟಿನೂ ನನಗೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ಅಂತ ನೋಡೋದಾದ್ರೆ 32 ಮೆಗಾ ಪಿಕ್ಸೆಲ್ ನ ಫ್ರಂಟ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಇಮೇಜ್ ಕ್ವಾಲಿಟಿ ಎಲ್ಲ ನನಗಿಷ್ಟ ಆಯಿತು. ಒಂದು ಮಟ್ಟಿಗೆ ಓಕೆ, ಒಳ್ಳೆ ಒಂದು ಎನ್ಹಾನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇನ್ನು ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಮಗೆ 5160 mAh ನ ಒಂದು ದೊಡ್ಡ ಬ್ಯಾಟ್ರಿಯನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಫ್ಲಾಗ್ಶಿಪ್ ಲೆವೆಲ್ ನಲ್ಲಿ ಇಷ್ಟು ದೊಡ್ಡ ಬ್ಯಾಟ್ರಿಯನ್ನು ಕೊಡೋದು ದೊಡ್ಡ ವಿಷಯ ಅಂತಾನೆ ಹೇಳಬಹುದು. ಸ್ಮಾರ್ಟ್ ಫೋನ್ ತುಂಬಾನೇ ಲೈಟ್ ವೇಟ್ ಆಗಿದೆ. ಸೊ ಅಷ್ಟೇನು ವೆಯ್ಟ್ ಇಲ್ಲ. ಮತ್ತು ಥಿಕ್ನೆಸ್ ಕೂಡ ನೀವು ನೋಡ್ಕೊಬಹುದು, ತುಂಬಾನೇ ಚಿಕ್ಕದಾಗಿದೆ. ಓಕೆ, ಸೊ ಇದರಲ್ಲೂ ಕೂಡ ನಮಗೆ 5000 mAh ನ ಬ್ಯಾಟ್ರಿ ಕೊಡೋದು ತುಂಬಾನೇ ದೊಡ್ಡ ವಿಷಯ. ಸೊ ನಿಮಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ನಾರ್ಮಲ್ ಯೂಸೇಜ್ನಲ್ಲಿ 2 ದಿನ ಫುಲ್ಲಾಗಿ ಬರತ್ತಪ್ಪ. ಸೊ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ನೀವೇನಾದರೂ ಗೇಮಿಂಗ್ಸ್ ಎಲ್ಲ ಆಡಿ ಉಜ್ಜಾಡ್ತೀರಾ ಅಂದರೆ ನಿಮಗೆ ಒಂದು 5-6 ಗಂಟೆ ಬೇಡದಂಗೆ ಉಜ್ಜಾಡ್ಕೊಬಹುದು. ಸೊ ಅಷ್ಟು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಇಲ್ಲ ನೀವು ಗೇಮ್ಸು ಆಡ್ತೀರಾ, ನಾರ್ಮಲ್ ಆಗಿ ಇಟ್ಕೊಂಡಿರ್ತೀರಾ ಅಂದರೆ ಒಂದಿನ ಫುಲ್ಲಾಗಿ ಆರಾಮಾಗಿ ಯೂಸ್ ಮಾಡ್ಕೊಬಹುದು. 45 ವಾಟ್ಸ್ ನ ಚಾರ್ಜಿಂಗ್ ಸಪೋರ್ಟ್ ಅನ್ನು ಕೊಡೋದ್ರಿಂದ ನಿಮಗೆ 40 ನಿಮಿಷದಲ್ಲೇ ಈ ಒಂದು ಸ್ಮಾರ್ಟ್ ಫೋನ್ ಫುಲ್ ಆಗಿಬಿಡುತ್ತೆ ಚಾರ್ಜು. ಆರಾಮಾಗಿ ತಗೊಂಡು ಹೋಗಬಹುದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.8 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಡುವಲ್ ಕರ್ವ್ ಡಿಸ್ಪ್ಲೇ ಆಗಿದ್ದು ಸೊ ನೀವು ಇಲ್ಲಿ ನೋಡ್ಕೊಬಹುದು ಎಷ್ಟು ಕರ್ವ್ ಆಗಿ ಕೊಟ್ಟಿದ್ದಾರೆ. ಸೊ ವೀವಿಂಗ್ ಆಂಗಲ್ ಕೂಡ ನೀವು ನೋಡ್ಕೊಬಹುದು ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂತ. ಸೊ ನನಗಂತೂ ಇದು ತುಂಬಾನೇ ಇಷ್ಟ ಆಯಿತು. ಹಾಗೂ ಇದರಲ್ಲಿ 120 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಅನ್ನು ಕೊಟ್ಟಿದ್ದಾರೆ, ತುಂಬಾನೇ ಒಳ್ಳೆ ವಿಷಯ. 360 ಹರ್ಟ್ಸ್ ನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಏನಾದರೂ ಗೇಮಿಂಗ್ಸ್ ಆಡುವಾಗ
ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡುತ್ತೆ, ಒಳ್ಳೆ ಒಂದು ಸ್ಮೂತ್ ಆದ ಟಚ್ ಫೀಲಿಂಗನ್ನು ಕೊಡುತ್ತೆ. ಸೊ ಪ್ರೀಮಿಯಂ ಲೆವೆಲ್ ಸ್ಮಾರ್ಟ್ಫೋನ್ ಆಗಿದೆ. ಇನ್ನು ನೆಕ್ಸ್ಟು ಪ್ರೊಟೆಕ್ಷನ್ ಅಂತ ನೋಡೋದಾದರೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಒಳ್ಳೆ ಒಂದು ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ ಡಿಸ್ಪ್ಲೇ, ಮತ್ತೆ ಒಳ್ಳೆ ಒಂದು ಬಾಳಿಕೆ ಕೂಡ ಬರುತ್ತೆ. TUV ಸರ್ಟಿಫಿಕೇಟ್ ಕೂಡ ತಗೊಂಡಿದ್ದಾರೆ. ಸೊ 36 ತಿಂಗಳು ಅಂದರೆ ಆಲ್ಮೋಸ್ಟ್ 3 ವರ್ಷದವರೆಗೂ ಈ ಒಂದು ಡಿಸ್ಪ್ಲೇ ಸ್ಮೂತ್ನೆಸ್ ಮತ್ತೆ ಇದರ ಒಂದು ಕ್ವಾಲಿಟಿ ಹಾಳಾಗೋದಿಲ್ಲ ಅಂತ ಸರ್ಟಿಫಿಕೇಟ್ ಕೂಡ ಇದೆ. ಇನ್ನು ಡಿಸ್ಪ್ಲೇ ಅಂತ ಬಂದ್ಮೇಲೆ ಡಿಸ್ಪ್ಲೇನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅನ್ನು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೊಬಹುದು ಟಚ್ ಮಾಡಿದ್ದು ತುಂಬಾನೇ ಫಾಸ್ಟ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ 0.23 ಸೆಕೆಂಡ್ನಲ್ಲೇ ಅನ್ಲಾಕ್ ಆಗುತ್ತೆ ಅಂತ. ಸೊ ಅದು ಜಸ್ಟ್ ಫೀಲೇ ಆಗಲ್ಲ, ಜಸ್ಟ್ ನಾವು ಕ್ಲಿಕ್ ಮಾಡಿದ್ದು ಇನ್ಸ್ಟೆಂಟ್ ಆಗಿ ಅನ್ಲಾಕ್ ಆಗ್ತಿದೆ. ಸೊ ಇದು ತುಂಬಾನೇ ಒಳ್ಳೆ ವಿಷಯ ಆಗಿದೆ. ಇನ್ನು ಒಂದು ಫೋನ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ವಿಡಿಯೋಸ್ ಅಂತ ನೋಡೋದಾದ್ರೆ ಯಾಕೆ ಇದನ್ನ ಲಾಸ್ಟಿಗೆ ಹೇಳ್ತಿದ್ದೀನಿ ಅಂದ್ರೆ ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇದಿರೋದ್ರಿಂದ ನಾವು ಒಳ್ಳೆ ಒಂದು ಸ್ಟಡಿ ಫೋಟೋಗ್ರಫಿಯನ್ನು ತಗೊಬಹುದು, ಅದರಲ್ಲಿ ಒಳ್ಳೆ ಒಂದು ಪಿಕ್ಚರ್ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು, ಶೇಕಿ ಎಲ್ಲ ಆಗದೇನೆ. ಹಾಗೂ ನಾವು ವಿಡಿಯೋಸ್ ಅನ್ನ ರೆಕಾರ್ಡ್ ಮಾಡುವಾಗ ಶೇಕ್ ಇಲ್ದೇನೆ ರೆಕಾರ್ಡ್ ಮಾಡ್ಕೊಬಹುದು, ಒಳ್ಳೆ ವಿಷಯವಾಗಿದೆ. ಸೊ ನೀವೀಗ ನೋಡ್ತಿದ್ದೀರಲ್ವಾ, ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಒಂದು ವಿಡಿಯೋ ಕ್ವಾಲಿಟಿ. ಸೊ ಈ ರೀತಿ ಒಂದು ವಿಡಿಯೋ ಕ್ವಾಲಿಟಿಯನ್ನ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ವಿಡಿಯೋ ಕ್ವಾಲಿಟಿಯನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಬಹುದು. ಸೊ ವಿಡಿಯೋ ಕ್ವಾಲಿಟಿ ಹೇಗಿದೆ ಆ್ಯಂಡ್ ಸ್ಟೆಬಿಲೈಸೇಷನ್ ಹೇಗಿದೆ? ಓಕೆ, ಸೊ ಟೋಟಲ್ ಆಗಿ ಈ ಒಂದು ಸ್ಮಾರ್ಟ್ಫೋನನ್ನು ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಒಂದು ಗೇಮಿಂಗ್ ಬೀಸ್ಟ್ ಅಂತಲೇ ಹೇಳ್ಬೋದು. ಇದರ ಒಂದು ಡಿಸೈನ್ ಅಂತ ನೋಡೋದಾದ್ರೆ ಸೊ ಕಲರ್ ನೋಡ್ಕೊಳ್ಳಿ, ಇದು ಮೂನ್ಲೈಟ್ ಸಿಲ್ವರ್ ಅಂತ, ಈ ಒಂದು ಕಲರ್ ಕೂಡ ನನಗೆ ಇಷ್ಟ ಆಯಿತು. ಇನ್ನೊಂದು ಕಲರ್ನಲ್ಲೂ ಕೂಡ ಇದು ಬರ್ತಾ ಇದೆ. ಹಾಗೂ ಇದರ ಒಂದು ಡಿಸ್ಪ್ಲೇ ಕ್ವಾಲಿಟಿ ಒಳ್ಳೆ ಒಂದು ಪ್ರೀಮಿಯಂ ಕ್ವಾಲಿಟಿ ಡಿಸೈನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಿಗೆ. ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೊಬೋದು, ಇದಕ್ಕೋಸ್ಕರನೇ. ಇನ್ನು ನೆಕ್ಸ್ಟು ಬ್ಯಾಟ್ರಿ ಬ್ಯಾಕಪ್ ಅಂತ ನೋಡೋದಾದ್ರೆ ಒಳ್ಳೆ ಸಪೋರ್ಟನ್ನು ಕೊಟ್ಟಿದ್ದಾರೆ, ಇಷ್ಟ ಆಯಿತು. ಫ್ರಂಟ್ ಕ್ಯಾಮ್ರಾ ಹೇಳ್ದಂಗೆ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ, ಫ್ರಂಟ್ ಕ್ಯಾಮ್ರಾ ಒಳ್ಳೆ ಒಂದು ಡೀಸೆಂಟ್ ಫೋಟೋಗ್ರಫಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಓವರ್ ಆಲ್ ಈ ಒಂದು ಪ್ರೈಸ್ ರೇಂಜಿಗೆ ಇಂತಹ ಒಂದು ಫೋನ್ ಸಿಗೋದೇ ದೊಡ್ಡ ವಿಷಯ. ತಗೊಳ್ಳೋದಿದ್ರೆ ನೀವು ಆರಾಮಾಗಿ ತಗೊಬಹುದು. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಬಹುದು. ಇದರ ಒಂದು ಸ್ಟೋರೇಜ್ ವೇರಿಯಂಟ್ ಅನ್ನು ನೋಡೋದಾದ್ರೆ 8GB ರ್ಯಾಮ್ 256GB ಸ್ಟೋರೇಜ್ ಇಂದು ಇದೊಂದೇ ವೇರಿಯಂಟ್ ಇಗಿರೋದು ಸದ್ಯಕ್ಕೆ. ಇದರಲ್ಲಿ ಬೇಕಾದರೆ ನೀವು 5GB ಎಕ್ಸ್ಟ್ರಾ ವರ್ಚುವಲ್ ರ್ಯಾಮ್ ಆಗು ಕೂಡ ನೀವು ಆ್ಯಡ್ ಮಾಡ್ಕೊಬಹುದು. ಇದರ ಒಂದು ಪ್ರೈಸ್ ರೇಂಜ್ ನೋಡೋದಾದ್ರೆ 39,999 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.